ವೆಡ್ನೆಸ್ಡೇ ಮಾರ್ನಿಂಗ್ ಪೂಜೆನೆಲ್ಲ ಮುಗಿಸಿದ ನಂತರ ಇಡ್ಲಿಗೆ ಅಂತೇಳಿ ಟೊಮೊಟೊ ಮತ್ತು ಮೆಂತ್ಯ ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಕಡಲೆಬೇಳೆ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ, ಹಾಗೆ ಕಾಯಿ ತುರಿ ಹಾಕಿ ಜಸ್ಟ್ ರೋಸ್ಟ್ ಮಾಡಿ ಅದನ್ನು ಎತ್ತಿಡ್ತಾಯಿದ್ದೀನಿ. ನಂತರ ಅದೇ ಪ್ಯಾನಿಗೆ ಈರುಳ್ಳಿ, ಟೊಮೊಟೊ ಹಾಗೆಯೇ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಹುಣಸೆಹಣ್ಣು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆಯೇ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಇದನ್ನು ಸಹ ತಣ್ಣಗೆ ಹಾಕ್ಬಿಡ್ತೀನಿ. ನಂತರ ಒಂದು ಜಾರಿಗೆ ತಣ್ಣಗಾಗಿದ್ದ ಕಾಯಿ ತುರಿ, ಕಡಲೆಬೇಳೆನ ಹಾಕಿ ಅದನ್ನು ಸ್ವಲ್ಪನೂ ಸಹ ನೀರು ಹಾಕ್ದಂಗೆ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದ ನಂತರ ನಾನು ಆವಾಗಲೇ ಫ್ರೈ ಮಾಡಿಟ್ಟಿದ್ದ ಟೊಮೊಟೊ ಮತ್ತು ಈರುಳ್ಳಿನ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಗ್ರೈಂಡ್ ಮಾಡಿದ್ರೆ ರೆಡಿ ಆಗುತ್ತೆ ಟೊಮೊಟೊ ಪುದೀನ ಚಟ್ನಿ. ಈಗ ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಪ್ಯಾನಿಗೆ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಸಾಸಿವೆ, ಕರಿಬೇವು ಹಾಗೆ ಒಣಮೆಣ್ಸಿನ್ಕಾಯಿನ ಹಾಕಿ ಹಿಂಗನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಚಟ್ನಿಗೆ ಅದನ್ನು ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ಟೊಮೊಟೊ ಮತ್ತು ಪುದೀನ ಚಟ್ನಿ. ಕಾಯಿ ಚಟ್ನಿ, ಕಡಲೆ ಚಟ್ನಿ ಮಾಡ್ತಾನೆ ಇರ್ತೀವಿ. ಈ ರೀತಿ ಟೊಮೊಟೊ ಪುದೀನ ಚಟ್ನಿ ಮಾಡಿದ್ರೆ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ಮೇಲೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ.